ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಕೊಲ್ಲಿ ರಾಷ್ಟ್ರಗಳ ಯುದ್ಧದ ನೆಪದಲ್ಲಿ ಭಾರತದಲ್ಲೂ ಇಂಧನ ಬೆಲೆ ಏರಿಕೆಯಾಗಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ವಾಕ್ಸಮರ ಜೋರಾಗಿದೆ. ಪ್ರಧಾನಿ ಮೋದಿ ರಾಜೀನಾಮೆ ಕೊಡ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ರೆ, ಮೋದಿ ವಿದೇಶ ಪ್ರವಾಸದಿಂದ ಭಾರತಕ್ಕಾಗೋ ಲಾಭ ಏನು ಅಂತ ಪ್ರಿಯಾಂಕ್ ಖರ್ಗೆ ಕುಟ್ಕಿದ್ದಾರೆ. ದಿನಕ್ಕೊಂದು ವಸ್ತುಗಳ ದರ ಏರಿಕೆಯಾಗ್ತಿದೆ. ಚಿನ್ನದ ರೇಟ್ ಗಗನಕ್ಕೇರಿದ ಬೆನ್ನಲ್ಲೇ ಇಂಧನ ಬೆಲೆಯೂ ಏರಿಕೆಯಾಗಿರೋದು ಎಲ್ಲೆಡೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಪೆಟ್ರೋಲ್ ಡೀಸೆಲ್ ದುಬಾರಿ, ಕಾಂಗ್ರೆಸ್ ಬಿಜೆಪಿ ವಾಕ್ಸಮರ. ಪ್ರಧಾನಿ ಮೋದಿ ರಾಜೀನಾಮೆಗೆ ಸಿಎಂ ಸಿದ್ದರಾಮಯ್ಯ ಆಗ್ರಹ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಶುರುವಾಗಿ 3.5 ತಿಂಗಳಾದವು. ತೈಲ ಸಂಘರ್ಷ ನಿಂತಿಲ್ಲ. ಭಾರತಕ್ಕೆ ಬರ್ತಿದ್ದ ತೈಲ ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲೇ ಲಾಕ್ ಆಗಿದೆ. ಇದರಿಂದ ಭಾರತದಲ್ಲೂ ತೈಲ ಕೊರತೆ ಇದೆ ಅನ್ನೋ ಕಾರಣಕ್ಕೆ ಮೋದಿ ತ್ಯಾಗದ ಪಾಠ ಹೇಳಿದ್ರು. ಇದಾದ ಬೆನ್ನಲ್ಲೇ ಚಿನ್ನದ ಜೊತೆ ಇಂಧನ ಬೆಲೆಯೂ ದುಬಾರಿಯಾಗಿದೆ. ಮೊನ್ನೆ ಚಿನ್ನದ ಮೇಲಿನ ಆಮದು ಶುಲ್ಕ ಹೆಚ್ಚಾಗಿತ್ತು. ಬಿಜೆಪಿ ಮೇಲೆ ಬೆಂಕಿ ಉಗುಳ್ತಾ ಇದ್ದ ಕಾಂಗ್ರೆಸ್ ನಾಯಕರಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಮೋದಿ ರಾಜೀನಾಮೆ ಕೊಡಬೇಕು ಅಂತ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಈ ಜನವಿರೋಧಿ ನಿರ್ಧಾರವನ್ನ ನಾನು ಬಲವಾಗಿ ಖಂಡಿಸುತ್ತೇನೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ₹3 ಹೆಚ್ಚಳವನ್ನ ತಕ್ಷಣ ಹಿಂಪಡೆಯಬೇಕೆಂದು ಒತ್ತಾಯಿಸುತ್ತೇನೆ. ಜನಸಾಮಾನ್ಯರನ್ನ ತೀವ್ರ ಸಂಕಷ್ಟಕ್ಕೆ ತಳ್ಳಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹೊಣೆ ಹೊತ್ತುಕೊಳ್ಳಬೇಕು, ರಾಜೀನಾಮೆ ನೀಡಬೇಕು. ಟ್ವೀಟ್ ಮಾತ್ರವಲ್ಲ, ಚುನಾವಣೆ ಬಳಿಕ ಬೆಲೆ ಏರಿಸ್ತಾರೆ ಅಂತ ಗೊತ್ತಿತ್ತು ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಬೆಲೆ ಏರಿಕೆ ಮೋದಿ ಕೊಡುಗೆ ಅಂತ ಡಿಕೆ ಕುಟುಕಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲ್ ಪೆಟ್ರೋಲ್ ತರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಪೆಟ್ರೋಲು ಡೀಸೆಲ್ ಬೆಲೆ ಇದು ಮೋದಿಯವರ ಕೊಡುಗೆ. ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಲ್ಲಿ ಪಕ್ಕದ ದೇಶಗಳಲ್ಲಿ ಯಾರು ಕೂಡ ಸಂಬಂಧವನ್ನ ಉಳಿಸ್ಕೊಳ್ಳಿಲ್ಲ. ಅನೇಕ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು ಪೆಟ್ರೋಲು ಈ ಬೆಲೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನೀತಿಗಳನ್ನು ಎಕ್ಸ್ಪೋಸ್ ಮಾಡಿದೆ. ಅವರು ಜನಪರವಾಗಿ ಇಲ್ಲ ಅನ್ನೋದನ್ನ ಇವತ್ತು ಎಕ್ಸ್ಪೋಸ್ ಮಾಡಿದೆ. ಪ್ರಧಾನಿ ಮೋದಿ ದೇಶವನ್ನ ಅಧೋಗತಿಗೆ ತಳ್ಳಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕು, ದೇಶ ಅಧೋಗತಿಗಳಿದೆ. ದೇಶವನ್ನ ಸಂಪೂರ್ಣವಾಗಿ ಇವರು ನಾಶ ಮಾಡಿದಾರ. ಏನು ಇದಕ್ಕೆಲ್ಲ ನಾವು ಬೆಲೆ ತಟ್ಟಬೇಕಾಗಿದೆ. ಮುಂದಿನ ಪೀಳಿಗೆ ಬೆಲೆ ತಟ್ಟಬೇಕಾಗಿದೆ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರು, ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಹೇಳಿ ಏನೆಲ್ಲ ಮಾತಾಡಿದ್ರು, ಸುಳ್ಳು ಆಶ್ವಾಸನೆ ಕೊಟ್ಟರೆ. ಇದು ಇವತ್ತೇನು ಈ ಚಾಳಿ ಬಿಜೆಪಿ ಅವರದು ಇದೇನು ಹೊಸದೇನಲ್ಲ. ಭಾಳ ಹಿಂದೆಯಿಂದಲೂ ಕೂಡ ಚುನಾವಣೆ ಮುಗಿಯೋವರೆಗೂ ಗಿಲಿಟ್ ಮಾತಾಡ್ತಾರೆ, ಚುನಾವಣೆ ಮುಗಿದ ತಕ್ಷಣ ಬೆಲೆ ಏರಿಸ್ತಾರೆ. ಹೀಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇದ್ರೆ, ರಾಜ್ಯ ಬಿಜೆಪಿ ಘಟಕ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಂಡಿದೆ. ಬೇರೆ ದೇಶಗಳ ಬೆಲೆ ಏರಿಕೆಗೆ ಹೋಲಿಸಿ ಭಾರತದಲ್ಲಿ ಕಡಿಮೆ ಅಂತ ಟ್ವೀಟ್ ಮಾಡಿದೆ. ಇನ್ನು ಮಾಜಿ ಸಂಸದ ಪ್ರತಾಪ್ ಸಿಂಹ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಈ ರಾಜ್ಯದ ಮೇಲೆ 8.25 ಲಕ್ಷ ಕೋಟಿ ರೂಪಾಯಿ ಸಾಲ ತಗೊಂಬಂದು ಹೇರಿರುವ ಮನುಷ್ಯ ನೀವು. ಈ ಹುಟ್ಟೋ ಮಗುವಿನ ತಲೆ ಮೇಲೂ ಕೂಡ 1,17,000 ಸಾಲದ ಹೊರೆಯನ್ನು ಹೊರಿಸಿರುವಂಥ ಮನುಷ್ಯ ನೀವನ್ನ ಹೇಳ್ತಾ ಇದ್ದೀರಾ? ಇದು ಅವರಿಗೆ ಲೆಕ್ಕಾಚಾರ ಸರಿ ಇಲ್ಲ ಅಂತ ಮೋದಿಯವರಿಗೆ ಪಾಠ ಹೇಳ್ತಾ ಇದ್ದೀರಾ? ಮೋದಿ ವಿದೇಶ ಪ್ರವಾಸ ಲಾಭ ಏನೆಂದು ಪ್ರಶ್ನಿಸಿದ ಪ್ರಿಯಾಂಕ್ ಖರ್ಗೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. ಯುಎಇ ಸೇರಿ 5 ರಾಷ್ಟ್ರಗಳಿಗೆ ಭೇಟಿ ನೀಡಿದ್ದಾರೆ. ಅಬುದಾಬಿಯಲ್ಲಿ ಹಲವು ಒಪ್ಪಂದಗಳಿಗೆ ಸಹಿ ಮಾಡಿದ್ದಾರೆ. ಭಾರತದಲ್ಲಿ $5 ಬಿಲಿಯನ್ ಹೂಡಿಕೆ ಮಾಡಲು ಯುಎಇ ಒಪ್ಪಂದಕ್ಕೆ ಸಹಿ ಹಾಕಿದೆ. ಜೊತೆಗೆ ಉಭಯ ದೇಶಗಳ ಮಧ್ಯೆ ಸೇನೆ ಮತ್ತು ರಕ್ಷಣಾ ಸಹಕಾರ ಒಪ್ಪಂದಕ್ಕೂ ಸಹಿ ಬಿದ್ದಿದೆ. ಇದಲ್ಲದೆ ಭಾರತಕ್ಕೆ ನಿರಂತರ ಎಲ್ಪಿಜಿ ಪೂರೈಕೆ ಕುರಿತ ಒಪ್ಪಂದ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಕಚ್ಚಾ ತೈಲ ಸಂಗ್ರಹಕ್ಕೆ ನೆರವು ನೀಡೋದಾಗಿ ಯುಎಇ ಸಹಿ ಹಾಕಿದೆ. ಮೋದಿ ಯುಎಇ ಭೇಟಿಯಲ್ಲಿ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಆದರೆ ಕಾಂಗ್ರೆಸ್ ಏನು ಉಪಯೋಗ ಇಲ್ಲ ಅಂತ ಕಿಡಿಕಾರಿದೆ. ವಿದೇಶ ಪ್ರವಾಸದಿಂದ ಏನು ಲಾಭ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಚುನಾವಣೆ ನಡೀತಾ ಇದೆ, ಅದಕ್ಕೆ ಸುಮ್ಮನಿದ್ದಾರೆ. ಚುನಾವಣೆ ಆದ ತಕ್ಷಣ ಮೋದಿ ಅವರು ಫಾರಿನಿಗೆ ಹೋಗ್ತಾರೆ, ಬೆಲೆ ಏರಿಕೆ ಆಗುತ್ತೆ ಅಂತ.
ಹಾಗೆ ಆಗಿರೋದಲ್ವಾ? ಧೈರ್ಯ ಇದ್ರೆ ಪಾರ್ಲಿಮೆಂಟ್ ಕರೀರಿ, ಅಲ್ಲಿ ಉತ್ತರ ಕೊಡಿ. ಧೈರ್ಯ ಇದ್ರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೀರಿ. ನರೇಂದ್ರ ಮೋದಿ ಅವರು ಹೇಳಿ ಓಡೋಗ್ತಾರೆ ಜವಾಬ್ದಾರಿಯಿಂದ. 12 ವರ್ಷದಿಂದ ನಾವು ನೋಡ್ಕೊಂಡು ಬಂದಿದ್ವಿ. ಆದ್ರೆ ಬೆಲೆ ಏರಿಕೆ ಅನಿವಾರ್ಯ ಅಂತ ಇರೋ ಬಿಜೆಪಿ ನಾಯಕರು ಮೋದಿ ಸಲಹೆಯನ್ನ ಪಾಲಿಸ್ತಿದ್ದಾರೆ. ಮಿತ ಬಳಕೆ ಮೊರೆ ಹೋಗಿದ್ದಾರೆ. ವಿ ಸೋಮಣ್ಣ ಬೆಂಗಾವಲು ವಾಹನ ಕಡಿತಗೊಳಿಸಿದ್ದಾರೆ. ಬಿಜೆಪಿಯ ಶಾಸಕ ಶ್ರೀವತ್ಸ ಡೀಸೆಲ್ ಕಾರ್ ಬಿಟ್ಟು ಇವಿ ಕಾರ್, ಸ್ಕೂಟರ್ ತರಿಸಿಕೊಂಡಿದ್ದಾರೆ. ಆದ್ರೆ ತೈಲ ದರ ಏರಿಕೆಯನ್ನ ವಿರೋಧ ಪಕ್ಷಗಳು ಟೀಕಿಸಿವೆ. ತಮಿಳುನಾಡು ಸಿಎಂ ವಿಜಯ್ ಕೂಡ ಬೆಲೆ ಏರಿಕೆಯನ್ನ ಖಂಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.